ನಮಸ್ತೆ ಸ್ನೇಹಿತರೆ, ಇವತ್ತಿನ ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ವೆರಿ ಇನ್ಫಾರ್ಮೇಟಿವ್ ವಿಡಿಯೋಗೆ ನಿಮಗೆ ಸ್ವಾಗತ. ಸೊ ನೀವು ಆಲ್ರೆಡಿ ನೋಡಿರ್ಬೋದು, ಇವತ್ತಿನ ವಿಡಿಯೋ ನಾನು ನೀಟ್ ರಿಫಂಡ್ ಪ್ರೊಸೆಸ್ ಬಗ್ಗೆ ನಾನು ಮಾತಾಡಲಿಕ್ಕಿದ್ದೇನೆ. ಪ್ರೊಸೆಸ್ ಕಂಪ್ಲೀಟ್ ವಿವರಣೆ ನಿಮಗೆ ನಾನು ಕೊಡ್ತೇನೆ. ನಾವು ಹೋದ ತಿಂಗಳಲ್ಲಿ ನೀವು ನೋಡಿರ್ಬೋದು, ನೀಟ್ ಎಕ್ಸಾಮ್ ನಡಿಬೇಕಿತ್ತು, ಆದರೆ ಕಾರಣಾಂತರಗಳಿಂದ ಅದು ಪೋಸ್ಟ್ಪೋಂಡ್ ಆಯಿತು. ಸೊ ಜೂನ್ಗೆ ಇನ್ನೊಮ್ಮೆ ನೀಟ್ ಎಕ್ಸಾಮ್ ಎಕ್ಸಾಮ್ ಇರುತ್ತೆ. ಬಟ್ ಪೋಸ್ಟ್ಪೋಂಡ್ ಆದ ನಂತರ ಫೀಸ್ ಏನು ಮಾಡ್ತಾರೆ? ಸೊ ಈ ಗೌರ್ಮೆಂಟ್ ಏನು ಆದೇಶ ಹೊರಡಿಸಿದೆ ಅಂತ ಹೇಳಿದ್ರೆ, ಯಾರೆಲ್ಲ ಫೀಸ್ ಪೇ ಮಾಡಿರ್ತಾರೆ ಅವರಿಗೆ ಫುಲ್ ರಿಫಂಡು ಕೊಡಬೇಕು ಅಂತ ಒಂದು ನೋಟಿಫಿಕೇಷನ್ನ ಹೊರಡಿಸ್ತಾರೆ. ಸೊ ನಾನು ಈ ವಿಡಿಯೋದಲ್ಲಿ ಅದರ ಬಗ್ಗೆ ಹೇಗೆ ನೀವು ರಿಫಂಡನ್ನು ತೊಗೊಳ್ಬೋದು ಅದರ ಬಗ್ಗೆ ನಾನು ಹೇಳಲಿಕ್ಕಿದ್ದೇನೆ. ಆ್ಯಕ್ಚುಲಿ ನೋಟಿಫಿಕೇಷನ್ May 17th, ಮೋಸ್ಟ್ಲಿ 12th or 17th ನೋಟಿಫಿಕೇಷನ್ ಬಂದಿದೆ. ಆಲ್ರೆಡಿ ಎಲ್ಲ ಅಪ್ಲೈ ಮಾಡಿರ್ತಾರೆ. ಲಾಸ್ಟ್ ಡೇಟ್ 27th ಅಂತೇಳಿ, May 27th ಅಂತೇಳಿ ಇತ್ತು. ಬಟ್ ನಾವು ದೇ ಎಕ್ಸ್ಟೆಂಡೆಡ್ ಟು June 22nd. ಸೊ ಸ್ಟಿಲ್ 22nd ತನಕ ನಿಮಗೆ ಟೈಮ್ ಇದೆ. ಸೊ ಮಿಸ್ ಮಾಡ್ಕೊಳ್ಬೇಡಿ. ಸೊ ನಿಮ್ಮ ಏನು ನೀವು ಫೀಸ್ ಪೇ ಮಾಡಿದರೆ ಅದನ್ನು ನೀವು ಫುಲ್ಲಾಗಿ ರಿಫಂಡ್ ಮಾಡ್ಕೊಳ್ಬೋದು. ಸೊ ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡ್ಕೊಳ್ಳಿ, ಯಾವುದೇ ಪಾಯಿಂಟನ್ನು ಮಿಸ್ ಮಾಡ್ಕೊಳ್ಬೇಡಿ. ಸೊ ಯಾರಾದರೂ ನಿಮ್ಮ ಫ್ರೆಂಡ್ಸ್ ನೀಟ್ ಬರೆದವರು ಯಾರು ಈ ವಿಷಯದ ಬಗ್ಗೆ ಗೊತ್ತಿಲ್ಲ, ಅವರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ನೀವು ನೀಟ್ ಎಕ್ಸಾಮ್ ಬರಲಿಕ್ಕೆ ತಯಾರಾಗಿದ್ದು ಎಲ್ಲಾದರೂ ಫೀಸ್ ರಿಫಂಡ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನೀವು ಕಮೆಂಟಲ್ಲಿ ನೋ ಅಂತ ಟೈಪ್ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ನೇಹಿತರೆ, ವಿಡಿಯೋವನ್ನು ಮುಂದುವರಿಸೋಣ. ಸೊ ಮೊದಲನೇದಾಗಿ ನೀವೇನು ಮಾಡಬೇಕಂತ ಹೇಳಿದರೆ, ನೀವು NTA.nic.in ಇದು ನೀಟ್ನವರ ಅಫಿಷಿಯಲ್ ವೆಬ್ಸೈಟ್. ಸೊ ಈ ವೆಬ್ಸೈಟಿಗೆ ಹೋಗಬೇಕು. ನೀವು ಆಲ್ರೆಡಿ ಈ ವೆಬ್ಸೈಟಿಗೆ ಹೋಗಿ ರಿಜಿಸ್ಟರ್ ಮಾಡಿರ್ತೀರಿ. ಸೊ ಇನ್ನೊಮ್ಮೆ ನೀವು ಆ ನೋಟಿಫಿಕೇಷನ್ ನೋಡಬೇಕು ಅಥವಾ ರಿಫಂಡ್ ಪ್ರೊಸೆಸ್ಸಿಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ನೀವು ಈ ವೆಬ್ಸೈಟಿಗೆ ಫಸ್ಟ್ ವಿಸಿಟ್ ಮಾಡಬೇಕು. ಈ ವೆಬ್ಸೈಟಿಗೆ ವಿಸಿಟ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು, 2 ನೋಟಿಫಿಕೇಷನ್ ಆಲ್ರೆಡಿ ಅವರು ಬಿಟ್ಟಿರ್ತಾರೆ. ಇದು ಫಸ್ಟ್ ನೋಟಿಫಿಕೇಷನ್. ಯಾವಾಗ ನೋಟಿಫಿಕೇಷನನ್ನು ಪಬ್ಲಿಷ್ ಮಾಡಿದ್ದಾರೆ ಅಂತ ಹೇಳಿದ್ರೆ 12/5/2026 ರಿಗಾರ್ಡಿಂಗ್ ರಿಫಂಡ್ ಆಫ್ ಎಕ್ಸಾಮಿನೇಷನ್ ಫೀಸ್ ಫಾರ್ ನೀಟ್ UG 2026. ಸೊ ಇಲ್ಲಿ ಅವ್ರು ಏನು ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ, May 27th ಲಾಸ್ಟ್ ಡೇಟ್ ಆಗಿರುತ್ತೆ. ಅದ ನಂತರ ತುಂಬ ಜನ ಅಪ್ಲೈ ಮಾಡ್ತಾ ಇರ್ತಾರೆ, ಟೈಮ್ ಸಾಕಾಗೋದಿಲ್ಲ. ಸೊ ಅವರು ಇನ್ನೊಂದು ನೋಟಿಫಿಕೇಷನ್ ಕೊಡ್ತಾರೆ, ಎಕ್ಸ್ಟೆನ್ಷನ್ ಆಫ್ ಫೆಸಿಲಿಟಿ ಆಫ್ ಸಬ್ಮಿಷನ್ ಆಫ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಫಾರ್ ರಿಫಂಡ್ ಆಫ್ ಎಕ್ಸಾಮಿನೇಷನ್ ಫೀಸ್ UG ನೀಟ್ 2026. ಸೊ ಅದನ್ನು ಎಕ್ಸ್ಟೆಂಡ್ ಮಾಡುವಂಥ ಇನ್ನೊಂದು ನೋಟಿಫಿಕೇಷನನ್ನು ಬಿಡ್ತಾರೆ. ಸೊ ನಾವೇನು ಮಾಡುವ ಅಂತ ಹೇಳಿದ್ರೆ, ಈ ಸೆಕೆಂಡ್ ಲಿಂಕ್, ಬಿಕಾಸ್ ಇದು ಆಲ್ರೆಡಿ ಔಟ್ಡೇಟೆಡ್ ಆಗಿರುತ್ತೆ, ಈ ಲಿಂಕನ್ನು ಕ್ಲಿಕ್ ಮಾಡುವ. ಸೊ ಆ ಲಿಂಕನ್ನು ಕ್ಲಿಕ್ ಮಾಡಿದ ತಕ್ಷಣ ಒಂದು ನೋಟಿಫಿಕೇಷನ್ PDF ಅಲ್ಲಿ ಓಪನ್ ಆಗುತ್ತೆ. ಸೊ ಇಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ಸಬ್ಜೆಕ್ಟ್ ಏನಂತ ಹೇಳಿದ್ರೆ, ಎಕ್ಸ್ಟೆನ್ಷನ್ ಆಫ್ ಫೆಸಿಲಿಟಿ ಆಫ್ ಸಬ್ಮಿಷನ್ ಆಫ್ ಬ್ಯಾಂಕ್ ಡೀಟೇಲ್ಸ್. ಯು ಹ್ಯಾವ್ ಟು ಸಬ್ಮಿಟ್ ಯುವರ್ ಬ್ಯಾಂಕ್ ಡೀಟೇಲ್ಸ್. ಯಾವುದಕ್ಕೋಸ್ಕರ? ರಿಫಂಡ್ ಆಫ್ ಎಕ್ಸಾಮಿನೇಷನ್ ಫೀಸ್ ಆಫ್ ನೀಟ್ 2026. ಓಕೆ. ಸೊ ಇಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಇನ್ ದ ಕಂಟಿನ್ಯೂಷನ್ ಆಫ್ ಅ ಪಬ್ಲಿಕ್ ನೋಟಿಸ್ ಡೇಟೆಡ್ 12/5/2026. ನಾನು ತೋರಿಸಿದೆ ಪ್ರೀವಿಯಸ್ ನೋಟಿಫಿಕೇಷನ್ ಏನಿದೆ ಅದು 12/5/2026ಗೆ ಪಬ್ಲಿಷ್ ಆಗಿರುತ್ತೆ. ರಿಗಾರ್ಡಿಂಗ್ ರಿಫಂಡ್ ಆಫ್ ಎಕ್ಸಾಮಿನೇಷನ್ ಫಾರ್ ನೀಟ್ ಕ್ಯಾಂಡಿಡೇಟ್ಸ್, ದ ನ್ಯಾಷನಲ್ ಟೆಸ್ಟ್ ಏಜೆನ್ಸಿ ಹ್ಯಾಡ್ ಪ್ರೊವೈಡೆಡ್ ಫೆಸಿಲಿಟಿ ಆನ್ ದ ನೀಟ್ ರಿಜಿಸ್ಟ್ರೇಷನ್ ಪೋರ್ಟಲ್ ಫಾರ್ ಸಬ್ಮಿಷನ್ ಆಫ್ ಪ್ರಿಫರ್ಡ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಫಾರ್ ಪ್ರೊಸೆಸಿಂಗ್ ಫೀಸ್ ರಿಫಂಡ್ ಫ್ರಮ್ 22nd May 2026 to 27 May 2026 ಅಪ್ ಟು 11:50 PM. ಸೊ 27 May 2026ಗೆ ಲಾಸ್ಟ್ ಡೇ ಆಗಿತ್ತು. So far 13 lakh candidates have been updated their bank details. So ನಿಯರ್ಲಿ 13 ಲಕ್ಷ ಜನ ಬ್ಯಾಂಕ್ ಡೀಟೇಲ್ಸನ್ನು ಅಪ್ಡೇಟ್ ಮಾಡಿರ್ತಾರೆ. ಇನ್ ಆರ್ಡರ್ ಟು ಫೆಸಿಲಿಟೇಟ್ candidates who are yet to submit their bank account details, NTA has decided to extend the facility for submission of bank details till 22nd June 2026. ಸೊ ಉಳಿದವರಿಗೂ ಒಂದು ಅವಕಾಶ ಕೊಡುವ ಕಾರಣದಿಂದ NTA ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಲಾಸ್ಟ್ ಡೇಟನ್ನು 27th May ಇಂದ 22nd June 2026 ತನಕ ಎಕ್ಸ್ಟೆಂಡ್ ಮಾಡ್ತಾರೆ. ಸೊ ಇದನ್ನು ನೀವು ಪಡ್ಕೊಳ್ಬೇಕಾದ್ರೆ ಏನು ಮಾಡಬೇಕಂತ ಹೇಳಿದ್ರೆ, ಕ್ಯಾಂಡಿಡೇಟ್ಸ್ ಮೇ ಲಾಗಿನ್ ಟು ನೀಟ್ ರಿಜಿಸ್ಟ್ರೇಷನ್ ಪೋರ್ಟಲ್ ಯೂಸಿಂಗ್ ದೇರ್ ಕ್ರೆಡೆನ್ಷಿಯಲ್ ಅಂದರೆ ನೀವು ಆಲ್ರೆಡಿ ನಿಮಗೆ ಅದರ ಯೂಸರ್ ನೇಮ್ ಪಾಸ್ವರ್ಡ್ ಗೊತ್ತಿರುತ್ತೆ, ಅದನ್ನು ಯೂಸ್ ಮಾಡ್ಕೊಂಡು ನೀವು ಲಾಗಿನ್ ಆಗಬೇಕು. ಆ್ಯಂಡ್ ಆಕ್ಸೆಸ್ ದ ರೀಫಂಡ್ ಲಿಂಕ್, ಅಲ್ಲಿ ರೀಫಂಡ್ ಲಿಂಕ್ ಅಂತ ಇರುತ್ತೆ. ಸಬ್ಮಿಟ್ ದೇರ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಕ್ಯಾಂಡಿಡೇಟ್ಸ್ ಮೇ ಆಲ್ಸೋ ಅಪ್ಲೋಡ್ ದ ಕ್ಯಾನ್ಸಲ್ ಚೆಕ್ ಇಫ್ ಡಿಸೈರ್ಡ್ ಟು ಎನ್ಶ್ಯೂರ್ ಅಕ್ಯುರಸಿ ಆಫ್ ದ ಬ್ಯಾಂಕ್ ಅಕೌಂಟ್ ಇನ್ಫಾರ್ಮೇಷನ್. ಸೊ ನಿಮ್ಮ ಕ್ಯಾನ್ಸಲ್ ಚೆಕ್ಕನ್ನು ನೀವು ಅಪ್ಲೋಡ್ ಮಾಡುವಂಥ ಆಪ್ಷನ್ ಇರುತ್ತೆ. ಬಟ್
ಬಟ್ ಇಟ್ಸ್ ಆಪ್ಷನಲ್. ನಿಮಗೆ ಅಕ್ಯುರಸಿ ಬೇಕಂತ ಹೇಳಿದ್ರೆ ಅದನ್ನು ಅಪ್ಲೋಡ್ ಮಾಡ್ಬೋದು. ದ ಲಾಗಿನ್ ಸ್ಟೆಪ್ಸ್ ಆರ್ ಅವೈಲೇಬಲ್ ಇನ್ Annexure 1. Once the bank account details are submitted, the same shall be treated as a final and no further modification shall be permitted thereafter. ಅಂದರೆ ನೀವು ಒಮ್ಮೆ ಬ್ಯಾಂಕ್ ಡೀಟೇಲ್ಸನ್ನು ಸಬ್ಮಿಟ್ ಮಾಡಿದರೆ ಮತ್ತೆ ನಿಮಗೆ ಇನ್ನೊಮ್ಮೆ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಗೆ ಅವಕಾಶ ಸಿಗೋದಿಲ್ಲ. ಅದಕ್ಕೋಸ್ಕರ ಕೇರ್ಫುಲಿ ನೀವು ನೋಡಿಕೊಂಡು ನೀವು ಸಬ್ಮಿಟ್ ಮಾಡಿ. ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಟು ಫಿಲ್ ಇನ್ ಆಲ್ ದ ಡೀಟೇಲ್ಸ್ ಸ್ಪೆಸಿಫೈಡ್ Annexure 1 ಕೇರ್ಫುಲಿ. ಸೊ ಕೆಳಗಡೆ ಕೊಟ್ಟಿದ್ದಾರೆ ಏನೆಲ್ಲ ಡೀಟೇಲ್ಸ್ ನೀವು ಫಿಲ್ ಮಾಡಲಿಕ್ಕೆ ಇರುತ್ತೆ ಅಂತ, ಅದನ್ನು ಕರೆಕ್ಟಾಗಿ ನೀವು ಅಪ್ಲೈ ಮಾಡಬೇಕಾಗುತ್ತೆ, ಅವರು ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ದ ಫೆಸಿಲಿಟಿ ಶಾಲ್ ಫಾರ್ ದಿ ಬ್ಯಾಂಕ್ submission of a bank account details remains available till 22nd June 2026 up to 11:50 PM. ಸೊ 11:50 ತನಕ ನಿಮಗೆ ಟೈಮ್ ಇದೆ. ಸೊ ಟೈಮ್ ವೇಸ್ಟ್ ಮಾಡಿಬಿಡಿ. ಯಾರೆಲ್ಲ ಸಬ್ಮಿಟ್ ಮಾಡಬೇಕು ಅಂತ ಅನಿಸ್ತೀರಿ, ವಿದೌಟ್ ವೇಸ್ಟಿಂಗ್ ಟೈಮ್ ಕ್ಲಿಕ್ ದ ಲಿಂಕ್ ವಿಚ್ ಇಸ್ ಗಿವನ್ ಇನ್ ದ ಡಿಸ್ಕ್ರಿಪ್ಷನ್ ಆ್ಯಂಡ್ ಸ್ಟಾರ್ಟ್ ಸಬ್ಮಿಟಿಂಗ್ ದಿ ಅಪ್ಲಿಕೇಶನ್ ಫಾರ್ ರಿಫಂಡ್. ಓಕೆ, ಸೊ ನೀವು Annexure 1 ಏನೆಲ್ಲ ಇರುತ್ತೆ, ನೀವು ಏನೆಲ್ಲ ಪರ್ಟಿಕ್ಯುಲರ್ಸನ್ನು ಅಥವಾ ಏನೆಲ್ಲ ಸಬ್ಮಿಟ್ ಮಾಡುವಂಥ ಅವಶ್ಯಕತೆ ಇರುತ್ತೆ, ಏನೆಲ್ಲ ಇರುತ್ತೆ ಅಂತ ಹೇಳಿದ್ರೆ ಅಕೌಂಟ್ ಹೋಲ್ಡರ್ ನೇಮ್ ಆ್ಯಸ್ ಪರ್ ದ ಬ್ಯಾಂಕ್ ಅಕೌಂಟ್. ಸೊ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಯಾವ ಹೆಸರು ಇರುತ್ತೆ ಸೇಮ್ ಹೆಸರನ್ನು ನೀವು ಅಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಹೆಸರು ಅಲ್ಲಿ ಬೇರೆ ಇಲ್ಲಿ ಡಿಫ್ರೆಂಟ್ ಇದ್ದರೆ ನಿಮಗೆ ರಿಫಂಡು ಸಿಗೋದಿಲ್ಲ. ಹಾಗೆ ಆ ಬ್ಯಾಂಕ್ ಆ ಬ್ಯಾಂಕ್ ನೇಮ್ನ IFSC ಕೋಡ್ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಅದ ನಂತರ ಅಕೌಂಟ್ ನಂಬರ್, ಈವನ್ ವೆರಿಫೈ ಅಂದರೆ 2 times ಯು ಹ್ಯಾವ್ ಟು ಎಂಟರ್ ಸೊ ದಟ್ ಯು ಕ್ಯಾನ್ ವೆರಿಫೈ ದ ಅಕೌಂಟ್ ನಂಬರ್. ಅದ ನಂತರ ನೀವು ಯಾವ ಬ್ಯಾಂಕ್ ನೇಮ್ ಅದನ್ನು ನೀವು ಸಬ್ಮಿಟ್ ಮಾಡಬೇಕಿರುತ್ತೆ. ಆನಂತರ ಸ್ಕ್ಯಾನ್ಡ್ ಕಾಪಿ ಆಫ್ ಈ ಕ್ಯಾನ್ಸಲ್ ಚೆಕ್ ಆ್ಯಂಡ್ ಇಟ್ಸ್ ಆಪ್ಷನಲ್. ಸೊ ನಿಮ್ಗೆ ಬೇಕಾದರೆ ನೀವು ಅಪ್ಲೋಡ್ ಮಾಡ್ಬೋದು. ಆ್ಯಂಡ್ ಯು ಶುಡ್ ಸಬ್ಮಿಟ್ ಆ ಕ್ಯಾನ್ಸಲ್ಡ್ ಚೆಕ್. ನೀವು ಡೈರೆಕ್ಟಾಗಿ ಸಬ್ಮಿಟ್ ಮಾಡಿದರೆ ಇಟ್ ಮೈಟ್ ಬಿ ಪಾಸಿಬಲ್ ಫಾರ್ ಗೆಟಿಂಗ್ ಮಿಸ್ಯೂಸ್ಡ್. ಸೊ ನೀವೇನು ಮಾಡಬೇಕಂದ್ರೆ ಕ್ಯಾನ್ಸಲ್ಡ್ ಚೆಕ್ಕನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಜಸ್ಟ್ ಇಷ್ಟು ಮೆಥಡನ್ನು ಅಥವಾ ಇಷ್ಟು ಇನ್ಫಾರ್ಮೇಷನನ್ನು ನೀವು ಕೊಟ್ಟರೆ ಸಾಕು, ನಿಮಗೆ ನಿಮ್ಮ ಎಕ್ಸಾಮಿನೇಷನ್ ಫುಲ್ಲಾಗಿ ನಿಮ್ಮ ಅಕೌಂಟಿಗೆ, ನಿಮ್ಮ ಬ್ಯಾಂಕ್ ಅಕೌಂಟಿಗೆ ರಿಫಂಡ್ ಆಗುತ್ತೆ. ಸೊ ಸ್ನೇಹಿತರೆ, ಮಿಸ್ ಮಾಡ್ಕೊಳ್ಬೇಡಿ. ಹಾಗೆ ಯಾರಾದರೂ ನಿಮ್ಮ ಫ್ರೆಂಡ್ಸ್ನವ್ರಿಗೆ ಇದು ಯೂಸ್ಫುಲ್ ಆಗ್ತಿದ್ರೆ ಶೇರ್ ಮಾಡೋದನ್ನಂತೂ ಮರಿಬೇಡಿ. ಸೊ ಹೇಗೆ ಅಪ್ಲೈ ಮಾಡಬೇಕು? ಸೇಮ್ ನೀವು ಈ ವೆಬ್ಸೈಟಿಗೆ ಹೋದರೆ ಅಲ್ಲಿ ಸ್ಕ್ರಾಲ್ ಡೌನ್ ಮಾಡಿದರೆ ನಿಮ್ಗೆ ಇಲ್ಲೊಂದು ಆಪ್ಷನ್ ಸಿಗುತ್ತೆ, ಕ್ಯಾಂಡಿಡೇಟ್ಸ್ ಆ್ಯಕ್ಟಿವಿಟಿ. ಸೊ ಇಲ್ಲಿ ಕ್ಯಾಂಡಿಡೇಟ್ ಆ್ಯಕ್ಟಿವಿಟಿ ಅಂತ ಏನಿದೆ ಅಲ್ಲಿ ಕೆಳಗಡೆ ನೀವು ನೋಡ್ಬೋದು ಫೀ ರಿಫಂಡ್ ವಿಂಡೋ ಫಾರ್ NEET UG 2026 ಇಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ಈ ಲಿಂಕನ್ನು ಕ್ಲಿಕ್ ಮಾಡಿದರೆ ನಿಮಗೆ ಒಂದು ಲಾಗಿನ್ ಆಪ್ಷನ್ ಬರುತ್ತೆ. ಸೊ ಈ ಲಿಂಕನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಲಾಗಿನ್ ಆಪ್ಷನ್ ಲಾಗಿನ್ ಪೇಜ್ ಬರುತ್ತೆ. ದಿಸ್ ಈಸ್ ಓನ್ಲಿ ಫಾರ್ ರಿಜಿಸ್ಟರ್ಡ್ ಕ್ಯಾಂಡಿಡೇಟ್. ನೀವು ಆಲ್ರೆಡಿ ರಿಜಿಸ್ಟರ್ ಆಗಿರ್ತೀರಿ, ನಿಮಗೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಗೊತ್ತಿರುತ್ತೆ. ಸೊ ಎಂಟರ್ ಯುವರ್ ಅಪ್ಲಿಕೇಶನ್ ನಂಬರ್ ಹಿಯರ್. ನೀವು ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಬರೀರಿ. ಅದ ನಂತರ ಪಾಸ್ವರ್ಡ್, ನೀವು ಆಲ್ರೆಡಿ ನಿಮಗೆ ರಿಜಿಸ್ಟರ್ ಮಾಡುವಾಗ ಪಾಸ್ವರ್ಡ್ ಗೊತ್ತಿರುತ್ತೆ, ಆ ಪಾಸ್ವರ್ಡನ್ನು ಇಲ್ಲಿ ನೀವು ಎಂಟರ್ ಮಾಡಬೇಕು. ಅದ ನಂತರ ಕ್ಯಾಪ್ಚಾ. ಸೊ ಇಲ್ಲಿ ಏನು ಕ್ಯಾಪ್ಚಾ ಇದೆ ಅದನ್ನು ಸೇಮ್ ಆಗಿ ಇಲ್ಲಿ ಬರೀಬೇಕು. ಇಲ್ಲಿ ಎಲ್ಲಾದರೂ ನಿಮಗೆ ವಿಸಿಬಲ್ ಆಗಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಹತ್ರ ಇಯರ್ಫೋನ ಆಡಿಯೋ ಏನಂತಿದ್ರೆ ಇದನ್ನು ಪ್ಲೇ ಮಾಡಿದರೆ ನಿಮಗೆ ಇದು ಸೇಮ್ ಇಯರ್ಫೋನಲ್ಲಿ ಗೊತ್ತಾಗುತ್ತೆ, ಅದನ್ನು ನೀವು ಇಲ್ಲಿ ಟೈಪ್ ಮಾಡ್ಬೋದು. ಸೊ ಒಮ್ಮೆ ಟೈಪ್ ಮಾಡಿದ ನಂತರ ಜಸ್ಟ್ ಕ್ಲಿಕ್ ಲಾಗಿನ್ ಅಂತ ಕ್ಲಿಕ್ ಮಾಡಿದರೆ ಆಯಿತು. ಲಾಗಿನ್ ಅಂತ ಕ್ಲಿಕ್ ಮಾಡಿದ ನಂತರ ಸೊ ಐ ಡೋಂಟ್ ಹ್ಯಾವ್ ಅಪ್ಲಿಕೇಶನ್ ನಂಬರ್, ನಂತರ ಅಪ್ಲಿಕೇಶನ್ ನಂಬರ್ ರಿಜಿಸ್ಟರ್ ಏನಿಲ್ಲ. ಸೊ ನೀವು ಲಾಗಿನ್ ಆದ ತಕ್ಷಣ ಏನಂತ ಹೇಳಿದ್ರೆ ನಿಮಗೆ ಬ್ಯಾಂಕ್ ಡೀಟೇಲ್ಸ್ ಎಂಟರ್ ಮಾಡಲಿಕ್ಕೆ ಸಿಗುತ್ತೆ. ಯಾವ ಬ್ಯಾಂಕ್ ಡೀಟೇಲ್ಸ್ ನೀವು ಎಂಟರ್ ಮಾಡಲಿಕ್ಕೆ ಇರುತ್ತೆ ಅಂತ ಹೇಳಿದ್ರೆ ಓನ್ಲಿ ದೀಸ್ ಥಿಂಗ್ಸ್, ಇದನ್ನು ಎಂಟರ್ ಮಾಡಲಿಕ್ಕೆ ಇರುತ್ತೆ. ಬೇರೆ ಯಾವ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡುವಂಥ ಅವಶ್ಯಕತೆ ಇರುವುದಿಲ್ಲ. ಸೊ ಸ್ನೇಹಿತರೆ, ತುಂಬ ಸಿಂಪಲ್ ಆಗಿರುವಂಥ ಪ್ರೊಸೆಸ್ ಆಗಿರುವ ಕಾರಣ ನೀವು ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಹಾಗೆ ಇದನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಅನಿಸುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನೀವು ನಮ್ಮ ಈ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರಿಬೇಡಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಧನ್ಯವಾದಗಳು.